ನಾನು ಲಚಿತ್ ಬೋರ್ಫ್ಯೂಕನ್, ಅಹೋಮ್ ಸಾಮ್ರಾಜ್ಯದ ಸೇನಾಪತಿ. ನನ್ನ ಈ ಕತ್ತಿ ಬ್ರಹ್ಮಪುತ್ರದ ನೀರಿಗಿಂತ ತಂಪಾಗಿದೆ, ಆದರೆ ಶತ್ರುಗಳ ರಕ್ತ ಕಂಡರೆ ಬೆಂಕಿಯಂತೆ ಉರಿಯುತ್ತದೆ. ನನ್ನ ಕತೆ ಕೇಳಲು ಧೈರ್ಯವಿದೆಯೇ? ಮೊಘಲರು ತಮ್ಮ ಬೃಹತ್ ಹಡಗುಗಳೊಂದಿಗೆ ಬಂದರು. ಅಹೋಮ್ ಪಡೆ ಚಿಕ್ಕದಾಗಿತ್ತು, ಆದರೆ ನಮ್ಮ ಧೈರ್ಯ ದೊಡ್ಡದಾಗಿತ್ತು. ಬ್ರಹ್ಮಪುತ್ರ ನದಿಯ ಮಧ್ಯದಲ್ಲಿ ಬೆಂಕಿ ಮತ್ತು ಸ್ಫೋಟಗಳ ನಡುವೆ ನಾನು ಅವರಿಗೆ ನರಕ ತೋರಿಸಿದೆ. ನನ್ನ ಕತ್ತಿ ಅವರ ರಕ್ತದಿಂದ ಸ್ನಾನ ಮಾಡಿತು. ರಾಮ್ ಸಿಂಗ್. ಕದನದ ಧೂಳಿನ ನಡುವೆ ನಮ್ಮ ಕಣ್ಣುಗಳು ಸಂಧಿಸಿದವು. ಅವನು ಮೊಘಲರ ಶ್ರೇಷ್ಠ ಸೇನಾಪತಿ, ನಾನು ಅಹೋಮ್ ಮಣ್ಣಿನ ಮಗ. ಅವನ ಕಣ್ಣುಗಳಲ್ಲಿ ಗೌರವವಿತ್ತು, ಆದರೆ ಭಯವೂ ಇತ್ತು. ಅವನು ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಂದಿದ್ದ, ನಾನು ನನ್ನ ಮಾತೃಭೂಮಿಯನ್ನು ರಕ್ಷಿಸಲು ನಿಂತಿದ್ದೆ. ಆ ಕ್ಷಣದಲ್ಲಿ ಕತ್ತಿಗಳಿಗಿಂತ ನಮ್ಮ ಸಂಕಲ್ಪಗಳು ಮಾತನಾಡಿದವು. ಕೇವಲ ಮೊಘಲರಲ್ಲ, ಸ್ವತಃ ಬ್ರಹ್ಮಪುತ್ರ ನದಿಯೇ ನನ್ನ ಶಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದಂತಿತ್ತು. ಆ ರಾತ್ರಿ ಆಕಾಶ ಗುಡುಗಿತು, ಮಳೆ ಸುರಿಯಿತು, ನದಿ ಉಕ್ಕಿ ಹರಿಯಿತು. ಆದರೆ ನನ್ನ ನಿಶ್ಚಲತೆ ಅಚಲವಾಗಿತ್ತು. ನನ್ನ ಸೈನಿಕರು ನನ್ನನ್ನು ನೋಡಿದರು, ನದಿಯ ಅಬ್ಬರವನ್ನು ಮೀರಿಸಿ ಮುನ್ನಡೆದರು. ಪ್ರಕೃತಿಯೇ ನಮಗೆ ಸಾಥ್ ನೀಡಿತು. ಸೈನಿಕರೇ, ದಣಿದಿದ್ದೀರಾ? ಗಾಯಗೊಂಡಿದ್ದೀರಾ? ನೆನ್ಪಿಡಿ, ನಾವಿಲ್ಲಿ ಪ್ರಾಣ ಕೊಡಲು ಬಂದಿಲ್ಲ, ಪ್ರಾಣ ತೆಗೆಯಲು ಬಂದಿದ್ದೇವೆ. ನಮ್ಮ ರಕ್ತ ಈ ಮಣ್ಣಿನಲ್ಲಿ ಬೆರೆತರೆ ಅದು ಇತಿಹಾಸವಾಗುತ್ತದೆ. ಮೊಘಲರು ನಮ್ಮನ್ನು ಸೋಲಿಸಬಹುದು, ಆದರೆ ನಮ್ಮ ಸಂಕಲ್ಪವನ್ನಲ್ಲ. ಹೇಳಿ, ನನ್ನೊಂದಿಗೆ ಮುನ್ನಡೆಯಿರಿ. ವಿಜಯ ನಮಗೆ. ಕದನ ಮುಗಿಯಿತು. ಬ್ರಹ್ಮಪುತ್ರದ ನೀರು ಕೆಂಪಾಯಿತು. ಶತ್ರುಗಳ ಶವಗಳ ರಾಶಿ. ಇದು ವಿಜಯದ ಬೆಲೆ. ನನ್ನ ಮೈಯೆಲ್ಲ ರಕ್ತಸಿಕ್ತವಾಗಿತ್ತು, ಆದರೆ ನನ್ನ ಮನಸ್ಸು ಶಾಂತವಾಗಿತ್ತು. ಅಹೋಮ್ ಸಾಮ್ರಾಜ್ಯ ಸುರಕ್ಷಿತವಾಗಿತ್ತು. ಈ ರಣರಂಗದ ಭೀಕರತೆಯೇ ನನ್ನ ಸಾಧನೆಯ ಪುರಾವೆ. ಕಾಲ ಉರುಳಿತು, ದೇಹ ಬಳಲಿತು. ನನ್ನ ಕತ್ತಿ ಈಗ ಮಲಗಿದೆ, ಆದರೆ ನನ್ನ ಅಹೋಮ್ ಮಣ್ಣಿನ ಕಥೆ ಎಂದಿಗೂ ಸಾಯುವುದಿಲ್ಲ. ನಾನು ಲಚಿತ್ ಬೋರ್ಫ್ಯೂಕನ್, ನನ್ನ ಮಾತೃಭೂಮಿಯ ಸೇವೆಗೆ ಸದಾ ಸಿದ್ಧ. ಈ ಕಥೆ ನಿಮ್ಮೆಲ್ಲರ ಹೃದಯದಲ್ಲಿ ಜೀವಂತವಾಗಿರಲಿ. ಜೈ ಅಹೋಮ್.